ನಾನು ನಮ್ಮ ಆಲೋಚನೆ ಶಕ್ತಿಗೆ ರೇಖಿ ಹೇಗೆ ಹೆಲ್ಪ್ ಮಾಡುತ್ತೆ? ಓಕೆ. ಸೊ ನಾವು ಆಲೋಚನೆ ಅಂದರೆ ಯೋಚನೆಗೂ ಡಿಫ್ರೆನ್ಸ್ ಇದೆ. ಹೌದು. ಯೋಚನೆ ಮಾಡೋದು ಅಂದರೆ ಚಿಂತೆ ಮಾಡೋದು. ಹೌದು. ಓಕೆ. ಹ್ಮ್. ಆಲೋಚನೆ ಅಂದರೆ ಅದ್ರ ಬಗ್ಗೆ ಹೇಗೆ ದಾರಿ ಕಂಡುಹಿಡಿಯೋದು. ಯೋಚನೆ ಅಂದರೆ ನಾವು ಒಂದು ಸರ್ತಿ ಏನು ಮಾಡ್ತೀವಂದರೆ, ಈಗ ನನ್ನ ಹತ್ರ ಒಂದು ಚಿನ್ನದ ಬ್ರೇಸ್ಲೆಟ್ ಕಳೆದೋಗಿರುತ್ತೆ, ಡೈಮಂಡ್ ಹಾಕಿರ್ತೀವಿ, ನನ್ನ ಗಂಡ ಪ್ರೆಸೆಂಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಅದು ಒಂದು ಕಳೆದೋಗುತ್ತೆ. ನಾವು ಯಾವಾಗಲೂ ಪ್ರೆಸೆಂಟಲ್ಲಿರಲ್ಲ. ಹೌದು. ಐದರ್ ಪಾಸ್ಟ್ ಟೆನ್ಸ್ ಆರ್ ಫ್ಯೂಚರ್ ಟೆನ್ಸ್. ಹೆಂಗಂದರೆ ನನಗಿಲ್ಲಿ ಕಳೆದೋಗಿದೆ, ನೀವೆಲ್ಲರೂ ಇದ್ದೀರಾ, ನಾನು ಏನು ಮಾಡ್ತೀನಿ ಅಂದರೆ, ಅಯ್ಯೋ ನೋಡಿ ನೋಡಿ ನನ್ನ ಗಂಡ ಕೊಡಿಸಿದ್ದು ಇಷ್ಟು ಬೆಲೆ ಬಾಳೋದು, ಗಿಫ್ಟ್ ಕೊಟ್ಟಿದ್ರು, ಇಷ್ಟು ಡೈಮಂಡ್ ಇತ್ತಿದ್ರಲ್ಲಿ, ಅದು ಎಲ್ಲ ಹೇಳ್ತೀನಿ ಪಾಸ್ಟ್ ಟೆನ್ಸ್. ಇಲ್ಲೋಗಿ ತಂದೆ, ಇದ್ರ ಬಿಲ್ ಇಷ್ಟು ಕಾಸ್ಟ್ಲಿ ಅಂತ. ಓಕೆನಾ? ಅದಾದಮೇಲೆ ಅಯ್ಯೋ ಇದು ಕಳೆದೋಗ್ಬಿಟ್ರೆ ಏನಾಗುತ್ತೆ ಅಂತ ಫ್ಯೂಚರ್ ಟೆನ್ಸ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು. ಅಯ್ಯೋ ಮನೆಗೆ ಹೋದ್ರೆ ನಾನು ಇಷ್ಟು ಇದರಿಂದ ಕೊಟ್ಟಿದ್ದು ಹಾಳು ಮಾಡ್ಕೊಂಡ್ಬಿಟ್ಟಿಯಾ ಅಂತ ಬೈತಾರೆ, ಅಕ್ಕಪಕ್ಕದವ್ರು ಗೊತ್ತಾದ್ರೆ ಇವಳು ಎಷ್ಟು ಕೇರ್ಲೆಸ್ ಅನ್ಕೋತಾರೆ, ನಮ್ಮ ಅತ್ತೆಗೆಲ್ಲ ಗೊತ್ತಾದ್ರೆ ಬೈತಾರೆ, ಈ ಥರ ಫ್ಯೂಚರ್ ಟೆನ್ಸ್ ನಾನೇ ಅಸ್ಯೂಮ್ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಹಾಗೆ ಪ್ರೆಸೆಂಟಾಗಿ ನಾನು ಏನು ಮಾಡ್ಬೋದಂದರೆ, ನೋಡಿ ಇಲ್ಲೆಲ್ಲಾದರೂ ಹುಡುಕಿ ಅಂತ ಇನ್ನೊಂದು 4 ಜನ ಕೇಳಿ ಇಲ್ಲಿರೋರಿಗೆಲ್ಲ ಹೇಳಿದ್ರೆ ಹುಡುಕಿ ಕೊಡ್ತಾರೆ, ಅಲ್ಲೇ ಬಿದ್ದಿದ್ರೆ. ಅಲ್ಲಿ ಬಿದ್ದಿಲ್ಲ ಅಂದರೆ ಮ್ಯಾಕ್ಸಿಮಮ್ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ಈ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಯಾವಾಗಲೂ ಇರಲ್ಲ. ಕರೆಕ್ಟ್ ಅಲ್ವಾ? ಈ ರೇಖಿ ನಮ್ಮನ್ನ ಪ್ರೆಸೆಂಟ್ ಟೆನ್ಸಿಗೆ ತರುತ್ತಾರೆ. ರೇಖಿ ಹೆಂಗೆ ಕರ್ಕೊಂಡು ಬರ್ತಾರೆ ಅಂದರೆ, ನಿನ್ನ ಪಾಸ್ಟ್ ಟೆನ್ಸಿಂದ ಆಗಿದ್ದು ನಿಜ, ಚೇಂಜ್ ಮಾಡೋಕ್ಕಾಗಲ್ಲ, ಆದರೆ ಹೇಗೆ ಚೇಂಜ್ ಮಾಡ್ಬೋದಂತ ಹೇಳ್ಕೊಡ್ತಾರೆ. ಸೊ ಫ್ಯೂಚರ್ ಟೆನ್ಸಲ್ಲಿ ಹಿಂಗೆಲ್ಲ ಆಗುತ್ತೆ, ಯಾರು ಗೊತ್ತು, ಅವ್ರು ಒಪ್ಕೋಬೋದು, ಹೋಗ್ಲಿ ಬಿಡು ಆಗಿದ್ದಾಯಿತು ಅಂದರೆ ಮುಗ್ದೇ ಹೋಯ್ತಲ್ಲ. ನಮ್ಮದೇ ಆಲೋಚನೆಗಳನ್ನ ಚೇಂಜ್ ಮಾಡುತ್ತದು, ಪರ್ಸೆಪ್ಷನ್ ಚೇಂಜ್ ಮಾಡುತ್ತೆ. ಇದಕ್ಕೊಂದು ಕತೆ ಹೇಳ್ತಾ ಇದ್ಲು ನಾವು ಯಾವಾಗಲೂ. ನನ್ನ ತಂದೆ ಹೇಳಿದ ಕತೆ ಇದು ಆ್ಯಕ್ಚುಲಿ. ಮಳೆ ಬರ್ತಾ ಇರುತ್ತಂತೆ ತುಂಬ, ಎಲ್ಲರೂ ಹೋಗಿ ಒಂದು ದೇವಸ್ಥಾನದ ಮುಂದೆ ನಿಂತ್ಕೊಳ್ತಾರೆ. ಅಲ್ಲಿ ಒಂದು ಕತ್ತೆ ಪ್ರತಿಷ್ಠಾಪನೆ ಇರುತ್ತೆ, ಆಮೇಲೆ ನೆಕ್ಸ್ಟು ಒಂದು ಶಿವ ಇರುತ್ತೆ, ನೆಕ್ಸ್ಟು ಎತ್ತು ಇರುತ್ತೆ. ಈ ನಂದಿ ಯಾವಾಗಲೂ ಶಿವನ ಪಕ್ಕ ಇದ್ದೇ ಮುಂದೆ. ಓಕೆನಾ? ಹಿಂದೆ ಒಂದು ಕತ್ತೆ ಇರುತ್ತೆ. ಓಕೆನಾ? ಎಲ್ಲರೂ ಇದನ್ನು ನೋಡ್ತಾರೆ. ಒಬ್ಬ ಫ್ರೆಂಡ್ಸ್ ಇರ್ತಾರೆ 3 ಜನ. ಆಗ ಒಬ್ಬ ಫ್ರೆಂಡ್ ಕೇಳ್ತಾನೆ, ಏನೋ ಹಸು ಇರೋದು ಓಕೆ, ನಂದಿ ಇರೋದು ಶಿವನ ಮುಂದೆ, ಇದು ಯಾಕೋ ಕತ್ತೆ ಇದೆ ಅಂದರೆ, ಒಬ್ಬ ಹೇಳ್ತಾನಂತೆ, ಯಾರೋ ಈ ಮನೆ ಅಗಸರು ಇರ್ತಾರಲ್ವ, ಅವ್ರಿಗೆ ತುಂಬ ಇಷ್ಟ ಅಲ್ವಾ ಡೋಬಿಗಳಿಗೆ ಕತ್ತೆ ಅಂದರೆ, ಅದರಲ್ಲೇ ಮೊದಲು ಎತ್ಕೊಂಡು ಹೋಗ್ತಿದ್ದ ಬಟ್ಟೆ ಎಲ್ಲ. ಸೊ ಅದಕ್ಕೋಸ್ಕರ ಇವನು ಆ ದೇವಸ್ಥಾನ ಕಟ್ಟಿದ್ದಕ್ಕೆ ಕತ್ತೆ ಇಟ್ಟಿರ್ಬೋದು ಅಂತ ಅವನ ಪರ್ಸೆಪ್ಷನ್ ಹೇಳ್ತಾನೆ, ಆಲೋಚನೆ ಒಂದು. ನೆಕ್ಸ್ಟ್ ಒಬ್ಬ ಹೇಳ್ತಾನೆ, ಬಿಡೋ ಅಲ್ಲಿ ಏನೋ ಕತ್ತೆ ಬಂದಿತ್ತೇನೋ ಅವಾಗ ಕಟ್ಟುವಾಗ, ದೇವ್ರಿಚ್ಚಿ ಅಂದ್ಬಿಟ್ಟು ಅವ್ನು ಕಟ್ಬಿಟ್ಟಿದ್ದಾನೆ ಅಂತ. ಇನ್ನೊಬ್ಬ ಅದೇ ಥರ ಅವ್ರವ್ರದ್ದೇ ಆಲೋಚನೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆದರೆ ಇವನು ತುಂಬ ಸ್ವಲ್ಪ ಧ್ಯಾನ ಮಾಡೋದ್ರಿಂದ ನಿಂತ್ಕೊಂಡು ಇನ್ನೊಂದು 10 ನಿಮಿಷ ಅಬ್ಸರ್ವ್ ಮಾಡ್ತಾನೆ. ಕತ್ತೆ, ಲಿಂಗ, ಎತ್ತು. ಕತ್ತೆ, ಲಿಂಗ, ಎತ್ತು ಅಂತ ಅದು ಇಂಡಿಕೇಶನ್ನು. ನಮ್ಮ ಏನ್ಷಿಯಂಟ್ ಸೈನ್ಸ್ಗೂ ಮಾಡರ್ನ್ ಸೈನ್ಸ್ಗೂ ಇದೇ ಡಿಫ್ರೆನ್ಸ್. ಹೌದು. ಏನೋ ಒಂದು ಇವ್ರಿಗೆ ಪರ್ಸೆಪ್ಷನ್ ಕೊಟ್ಬಿಡೋದು ಅದಲ್ಲ. ನಾವು ಯಾವಾಗಲೂ ಆಲೋಚನೆ ಮಾಡಬೇಕಾದ್ರೆ ನಿಜ ತಿಳ್ಕೊಬೇಕು. ಆ ನಿಜ ತಿಳ್ಕೊಳ್ಬೇಕಾದ್ರೆ ಆಗಲೇ ನಾನು ಹೇಳ್ದಂಗೆ ನಮ್ಮ ಮನಸ್ಸು ಚಂಚಲವಾಗಿದ್ದರೆ ಆಗೋದೇ ಇಲ್ಲ. ಅದು ಸ್ಥಿರವಾಗಿದ್ದರೆ ಯೋಚನೆ ಬರಲ್ಲ, ಆಲೋಚನೆ ಬರುತ್ತೆ. ಆ ಆಲೋಚನೆ ಮಾಡ್ತಾ ಅವನಿಗನ್ಸುತ್ತೆ, ಕತ್ತೆ ಲಿಂಗ ಎತ್ತಬೇಕು. ಆ ಕತ್ತೆ ಯಾರು? ನಾನು. ಹೋಗ್ಬಿಟ್ಟು ಲಿಂಗ ತೆಗೆದ್ರೆ ಅದ್ರ ಕೆಳಗೆ ಫುಲ್ಲು ಇದಿರತ್ತಂತೆ, ವಾಟ್ ಇಟ್ಸ್ ಕಾಲ್ಡ್ ಟ್ರೆಷರ್ ಇರುತ್ತಂತೆ. ಅದನ್ನೇನಂತಾರೆ? ಚಿನ್ನ ಬೆಳ್ಳಿ ಇರೋ ಬಿಂದಿಗೆ ಇರುತ್ತೆ, ಕೊಪ್ಪರಿಕೆ ಅಂತ. ಅವನಿಗಷ್ಟು ಚಿನ್ನ ಸಿಗುತ್ತಂತೆ. ಸೊ ನಾವು ಆಲೋಚನೆ ಮಾಡೋದನ್ನು ಯಾವುದಾದ್ರೂ ವಸ್ತು ನೋಡಲಿ, ಮನುಷ್ಯರನ್ನು ನೋಡಲಿ, ಆಲೋಚನೆ ಮಾಡಬೇಕು. ಪಾಸ್ಟ್ ಟೆನ್ಸು ಫ್ಯೂಚರ್ ಟೆನ್ಸ್ ಹೇಳ್ಕೊಂಡು ಪ್ರೆಸೆಂಟ್ ಟೆನ್ಸ್ನೇ ಮರ್ತು ಬಿಟ್ಟಿರ್ತೀವಿ. ಅದನ್ನು ರೇಖೆಯಿಂದ ನಮ್ಮ 7 ಚಕ್ರಸ್ ಅಲೈನ್ ಆದರೆ ನಾವು ಅಷ್ಟು ಆಲೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಯೋಚನೆಗಳನ್ನ ಬಿಟ್ಬಿಡ್ತೀವಿ. ಸೊ ಇದ್ರ ಬಗ್ಗೆ ಒಂದು ಸರ್ತಿ ಗಮನ ಕೊಡಿ, ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.